ನೀವು ಒಂದು ನಾಯಿನ ಸಾಕಿ ಅಥವಾ ನಾಯಿಗಳಿಗೆ ಒಂದು ಹೊತ್ತು ಊಟ ಹಾಕಿ, ಅದು ನಿಮಗೆ ಎಷ್ಟು ಪ್ರೀತಿಯನ್ನು ಕೊಡ್ತವೆ ಅಂತಂದರೆ ಆ ನಾಯಿಗಳು ಅದನ್ನು ಬಿಟ್ಟು ಬಂದರೂ ಕೂಡ, ಬೈದರೂ ಕೂಡ, ಹೊಡೆದ್ರೂ ಕೂಡ ಅದು ನೀವು ಹಾಕಿದ ಅನ್ನದ ಋಣ ವಿಶ್ವಾಸವನ್ನು ಯಾವತ್ತೂ ಕೂಡ ಅವು ಮರೆಯೋಲ್ಲ. ನಿಮ್ಮನ್ನು ಹುಡ್ಕೋಕೊಂಡು ಅವು ಬಂದೇ ಬರ್ತವೆ. ನೀವು ತೋರಿಸಿದಂತಹ ಪ್ರೀತಿ ವಿಶ್ವಾಸ ಆಗಿರ್ಬೋದು, ಮಮತೆ ಆಗಿರ್ಬೋದು, ಅದು ಯಾವತ್ತೂ ಕೂಡ ಮರೆಯೋಲ್ಲ. ಹಾಗೆ ಕುದುರೆನ ನೀವೇನಾದರೂ ಸಾಕಿದ್ರಿ ಅಂತಂದರೆ ಅದರೆದುರು ಕೂಡ ನೀವೇನಾದರೂ ಹೋಗಿ ಅಳ್ತಾ ಇದ್ದೀರಾ ಅಂತ ಅಂದರೆ ಅದರ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇರುತ್ತೆ. ಅಷ್ಟು ನಿಯತ್ತು ಪ್ರಾಣಿಗಳಿಗೆ ಇರುತ್ತೆ. ದುರಾದೃಷ್ಟ ಏನು ಅಂತಂದರೆ, ನೀವು ಅಷ್ಟೇ ಪ್ರೀತಿಯನ್ನು ಮನುಷ್ಯನಿಗೆ ತೋರಿಸಿದ್ರು ಕೂಡ, ನೀವು ಅವರನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ, ಒಂದಲ್ಲ ಒಂದು ಟೈಮ್ ನೀವು ಎಷ್ಟೇ ಸಹಾಯ ಮಾಡಿದರೂ ಕೂಡ ನಿಮ್ಮ ಸಹಾಯ ವಿಶ್ವಾಸ ಎಲ್ಲವನ್ನು ಮರೆತು ಅವರ ನಿಜವಾದ ಮುಖವಾಡವನ್ನು ಮನುಷ್ಯರು ಕೆಲವರು ತೋರಿಸ್ತಾರೆ. ರಿಯಲಿ ಶೇಮ್ ಟು ದೋಸ್ ಫ್ರಾಡ್ಸ್ ಆ್ಯಂಡ್ ಕಲ್ಪ್ರಿಟ್ಸ್. ಅಂಥವ್ರು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಜೀವನದಲ್ಲಿ ಅದಕ್ಕೆ ಹೇಳೋದು, ನಾಯಿಗಳಿಗಿರುವ ನಿಯತ್ತು ಕೆಲವು ಮನುಷ್ಯರಿಗೆ ಕಿಂಚಿತ್ತೂ ಇರೋದಿಲ್ಲ ಅಂತ. ಪ್ರಪಂಚದಲ್ಲಿ ನಿಜಕ್ಕೂ ನಿಯತ್ತಿರುವವರೇ ಶ್ರೇಷ್ಠರು ಅಂತ ನಾನು ಹೇಳ್ತೀನಿ ಮಾಸ್ಟರ್ಸ್. ಯಾರಿಗೆ ನಿಯತ್ತು ಅನ್ನೋದಿರುತ್ತೆ ಅಂಥ ಮನುಷ್ಯರನ್ನು ನಿಮ್ಮ ಲೈಫ್ನಲ್ಲಿ ಯಾವತ್ತೂ ಕಳ್ಕೊಳ್ಳೋಕೆ ಹೋಗಬೇಡಿ. ಯಾರಿಗೆ ನಿಯತ್ತು ಅನ್ನೋದಿರೋದಿಲ್ಲ ಅಂಥವರಿಂದ ನೀವು ಸಾಧ್ಯವಾದಷ್ಟು ದೂರ ಇದ್ದುಬಿಡಿ. ಯಾಕಂದರೆ ಹಿರಿಯರು ಹೇಳಿದ್ದಾರೆ ಅಲ್ವಾ, ದುಷ್ಟರ ಕಂಡ್ರೆ ದೂರ ಇರುವಂಥ. ಯಾವತ್ತೂ ಅಂಥವ್ರನ್ನ ಹತ್ರಕ್ಕೆ ಬಿಟ್ಕೊಳ್ಳೋಕೆ ಹೋಗಬೇಡಿ. ಅಂಥ ಫ್ರಾಡ್ಸಿಂದ, ಕಲ್ಪ್ರಿಟ್ಸಿಂದ, ಮೋಸಗಾರರಿಂದ, ವಂಚಕರಿಂದ ಸಾಧ್ಯವಾದಷ್ಟು ದೂರ ಇದ್ದುಬಿಡಿ ಮಾಸ್ಟರ್ಸ್.